ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ನ ಮೆಂಟಲ್ ಅಬಿಲಿಟಿ ಉಪನ್ಯಾಸಕನಾಗಿದ್ದು ಇವತ್ತು ಗಡಿಯಾರದ ಪಾರ್ಟ್ 2 ನಾವು ನೋಡ್ತಾ ಇದ್ದೀವಿ. ನಿನ್ನೆ ನಾವು ಪಾರ್ಟ್ 1 ಅನ್ನು ಮುಗಿಸಿದೀವಿ. ಯಾರು ಪಾರ್ಟ್ 1 ನೋಡಿಲ್ಲ ಅದನ್ನೆಲ್ಲರೂ ನೋಡ್ಬಿಟ್ಟು ನೆಕ್ಸ್ಟ್ ಪಾರ್ಟ್ 2 ನೋಡ್ರಿ, ಎಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಅರ್ಥ ಆಗ್ತದ. ಇವತ್ತು ಏನ್ ನಮ್ಮ ಟಾಪಿಕ್ ಅಂತಂದ್ರ ಗಡಿಯಾರದಲ್ಲಿ ಪಾರ್ಟ್ 2. ಗಡಿಯಾರದ ಎರಡು ಮುಳ್ಳುಗಳು ಅಂತಂದ್ರ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು. ಪಾರ್ಟ್ 1 ಅಲ್ಲಿ ಏನೇನಾಗೈತೆ ಅಂತಂದ್ರ ಲಕ್ಷ ಕೊಡು ಸ್ವಲ್ಪ. ಪಾರ್ಟ್ 1 ಅಲ್ಲಿ ಗಂಟೆ ಮುಳ್ಳು, ನಿಮಿಷದ ಮುಳ್ಳು ಮತ್ತು ಸೆಕೆಂಡಿನ ಮುಳ್ಳು ಬಗ್ಗೆ ನೋಡ್ಯಾವ ನಾವು. ನಿಮಿಷದ ಮುಳ್ಳು ಪೂರ್ಣವಾಗಿ ಒಂದು ಸುತ್ತು ತಿರುಗಬೇಕಂತಂದ್ರ ನಮಗ 1 ಗಂಟೆ ಬೇಕಾಗ್ತಿತ್ತು. 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಅದಂತಂದ್ರ ನಿಮಿಷದ ಮುಳ್ಳು 1 ನಿಮಿಷದಲ್ಲಿ 6 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಿತ್ತು. ಅದೇ ತರ ಗಂಟೆ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತಿತ್ತಂದ್ರ ಕೇವಲ 0.5 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಿತ್ತು. ಅದೇ ತರ ಸೆಕೆಂಡಿನ ಮುಳ್ಳು 1 ಸೆಕೆಂಡ್ದಾಗ ಎಷ್ಟು ಡಿಗ್ರಿ ಅಂತಂದ್ರ 6 ಡಿಗ್ರಿ ಕೋನವನ್ನು ಉಂಟು ಮಾಡ್ತಿತ್ತು. ಅದನ್ನೆಲ್ಲ ಡೀಟೇಲ್ ಆಗಿ ನಿನ್ನೆ ಕ್ಲಾಸ್ದಾಗ ಆಗ್ಯದ್ರಿ. ಆಮೇಲೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎರಡು ಮುಳ್ಳುಗಳು ಸರಳ ರೇಖೆಯಲ್ಲಿ ಎಷ್ಟು ಬಾರಿ ಆಗಿರ್ತಿದ್ದು? 1 ಗಂಟೆಯಲ್ಲಿ 1 ಬಾರಿ ಮಾತ್ರ ಆಗ್ತಿತ್ತು. 12 ಗಂಟೆಯಲ್ಲಿ 11 ಬಾರಿ ಆಗ್ತಿತ್ತು. ಯಾಕೆ 12 ಬಾರಿ ಇಲ್ಲ ಅಂತಂದ್ರೆ 12 ಮತ್ತು 1 ಗಂಟೆ ಮಧ್ಯದಲ್ಲಿ ಅದು ಸರಳ ರೇಖೆ ಆಗುದಿಲ್ಲ. 12 ಗಂಟೆಯಲ್ಲಿ 11 ಬಾರಿ ಆದ್ರ 12 ಗಂಟೆಯಲ್ಲಿ 11 ಬಾರಿ ಆದ್ರ ಒಂದು ದಿನದಲ್ಲಿ ಅಂತಂದ್ರ 24 ಗಂಟೆಯಲ್ಲಿ ಅದು 22 ಸಲ ಸರಳ ರೇಖೆ ಆಗ್ತಿತ್ತು. ಅದೇ ರೀತಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಲಂಬ ಕೋನ ಅಂತಂದ್ರೆ ಎರಡು ಮುಳ್ಳುಗಳ ನಡುವಿನ ಕೋನ 90 ಡಿಗ್ರಿ ಆಗಿರ್ತಿತ್ತು. 90 ಡಿಗ್ರಿ 1 ಗಂಟೆಯಲ್ಲಿ 1 ಬಾರಿ 90 ಡಿಗ್ರಿ 1 ಗಂಟೆಯಲ್ಲಿ 2 ಬಾರಿ 90 ಡಿಗ್ರಿ ಆಗ್ತಿತ್ತು. ಅದೇ ರೀತಿ 12 ಗಂಟೆಯಲ್ಲಿ ಎಷ್ಟು ಬಾರಿ 90 ಡಿಗ್ರಿ ಆಗ್ತಿತ್ತು ಅಂತಂದ್ರ 22 ಬಾರಿ ಆಗ್ತಿತ್ತು. 24 ಗಂಟೆಯಲ್ಲಿ ಎಷ್ಟು ಬಾರಿ ಅಂತಂದ್ರೆ 44 ಬಾರಿ ಲಂಬ ಕೋನ ಆಗಿರ್ತಿದ್ದು ಎರಡು ಮುಳ್ಳುಗಳು. ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿ ಪ್ರೀವಿಯಸ್ ಕ್ಲಾಸ್ದಾಗ. ನೆಕ್ಸ್ಟ್ ನಾವು ಏನ್ ಡಿಸ್ಕಷನ್ ಮಾಡಿ ನಿನ್ನೆ ಕ್ಲಾಸ್ದಾಗ ಅಂತಂದ್ರ ನಿನ್ನೆ ಎರಡು ಮುಳ್ಳುಗಳ ನಡುವಿನ ಕೋನ. ಕೋನ ಅಂತಂದ್ರ ಕೋನ ಕಂಡಿಡಕ್ ಒಂದು ಫಾರ್ಮುಲಾ ಹೇಳಿದ್ದೀವಿ. 11/2 m = 30h ± ಥೀಟಾ ವ್ಯಾಲ್ಯೂ ಕಂಡುಹಿಡಿತಿದ್ದೀವಿ, ಕೋನವನ್ನು ಕಂಡುಹಿಡಿತಿದ್ದೀವಿ. 4 ಗಂಟೆ 20 ನಿಮಿಷ ಆದಾಗ, 4:25 ಆದಾಗ, 9 ಗಂಟೆ 30 ನಿಮಿಷವಾದಾಗ, 10 ಗಂಟೆ 30 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನವನ್ನು ಕಂಡುಹಿಡಿತಿದ್ದೀವಿ. ಇಷ್ಟು ನಾವು ಪ್ರೀವಿಯಸ್ ಕ್ಲಾಸ್ದಾಗ ಕಲ್ತೀವಿ. ಇವತ್ತೇನ್ ನಾವು ಕಲಿತಾ ಇದೀವಿ ಅಂತಂದ್ರ ಗಡಿಯಾರದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದ್ರ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಏನಿರ್ಬೇಕ್ರಿ ಒಂದ್ರ ಮೇಲೆ ಒಂದಿರ್ಬೇಕು. ಯಾವಾಗ ಒಂದ್ರ ಮೇಲೆ ಒಂದಿರ್ತಾವ ನಾರ್ಮಲಿ ಎಕ್ಸಾಕ್ಟ್ಲಿ 12 ಗಂಟೆಗೆ ಎಕ್ಸಾಕ್ಟ್ಲಿ 12 ಗಂಟೆಗೆ ಏನಿರ್ತಾವ್ರಿ ಎರಡು ಮುಳ್ಳುಗಳು ಒಂದ್ರ ಮೇಲೆ ಒಂದಿರ್ತಾವ. ಯಾವ ಮುಳ್ಳುಗಳು? ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಬಗ್ಗೆ ಮಾತಾಡ್ಬೇಕು ನಾವು. ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎರಡು ಒಂದ್ರ ಮೇಲೆ ಒಂದಿರ್ತಾವ. ಯಾವಾಗ ಇರ್ತಾವ ಅಂತಂದ್ರ ಎಕ್ಸಾಕ್ಟ್ಲಿ 12 ಗಂಟೆಗೂ ಇರ್ತಾವ. 1 ಮತ್ತು 2 ಗಂಟೆ ಮಧ್ಯದಲ್ಲಿ 1 ಗಂಟೆಯಲ್ಲಿ 5 ನಿಮಿಷಕ್ಕೂ 6 ನಿಮಿಷಕ್ಕೂ ಕೂಡ ಏನಿರ್ತಾವ ಒಂದ್ರ ಮೇಲೆ ಒಂದಿರ್ತಾವ. ಅವೇ ನಾವು ಯಾವಾಗ ಇರ್ತಾವ ಅನ್ನೋದೇ ಕಂಡುಹಿಡಿಯತ್ತೀವಿ ಈಗ. ಫಸ್ಟ್ ಕ್ವಶನ್ ನಾವು ನೋಡೋಣ್ರಿ. ಈಗ ಏನು ಅಂತಂದ್ರ ಸಂಧಿಸುತ್ತವೆ ಅಂತಂದಾಗ ಓವರ್ಲ್ಯಾಪ್, ಎರಡು ಮುಳ್ಳುಗಳು ಓವರ್ಲ್ಯಾಪ್ ಆಗಿರ್ಬೇಕು. ಓವರ್ಲ್ಯಾಪ್ ಅಂತಂದ್ರ ಆಂಗಲ್ ಏನಿರ್ತದ ಥೀಟಾ = ಏನಿರ್ತದೆ 0 ಡಿಗ್ರಿ ಇರ್ತದ. ನಾವು ಆಲ್ರೆಡಿ ನಮಗ್ ಗೊತ್ತದ ಕೋನವನ್ನ ಕಂಡುಹಿಡಿಯಕ್ ಏನ್ ಫಾರ್ಮುಲಾ ಇತ್ತು ಅಂತಂದ್ರ 11/2 m = 30h ± ಇತ್ತು. 11/2 m = 30h ± ಇತ್ತು. ಇದು ಪೂರ್ತಿ ಕೋನವನ್ನ ಕಂಡುಹಿಡಿಯಕ್ ಫಾರ್ಮುಲಾ ಇತ್ತು. ಆದರೆ ಇಲ್ಲಿ ಥೀಟಾ ಸಂಧಿಸುತ್ತವೆ ಅಂತಂದ್ರ ಥೀಟಾ = 0 ಇರುವುದರಿಂದ ಈ ಥೀಟಾ ವ್ಯಾಲ್ಯೂ ನಾವು ತೋಳುವ ಅವಶ್ಯಕತೆ ಇಲ್ಲ. ನಾವು ಫಾರ್ಮುಲಾ ಏನ್ ಮಾಡ್ಕೊಳ್ಳೋಣ? 11/2 m = 30h ± ಇಲ್ಲಿ m ಅಂತಂದ್ರ ನಿಮಿಷ, h ಅಂತಂದ್ರ ಗಂಟೆ. ನಮಗೇನ್ ಕೇಳತ್ತಾನ? ಯಾವ ಸಮಯದಲ್ಲಿ 4 ಗಂಟೆ ಆಗಿಂದ ಎಷ್ಟು ನಿಮಿಷಕ್ಕೆ ಎರಡು ಮುಳ್ಳುಗಳು ಓವರ್ಲ್ಯಾಪ್ ಇರ್ತಾವ ಅಂತ ಕೇಳತ್ತಾನ. ಆ ವ್ಯಾಲ್ಯೂವನ್ನ ನಾವು ಕಂಡುಹಿಡ್ಕೊಳ್ಳೋಣ್ರಿ. ನೆಕ್ಸ್ಟ್ ನೋಡ್ರಿ, ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 11/2 m ಅಂತಂದ್ರ ನಿಮಿಷ. ಆ ನಿಮಿಷವನ್ನೇ ನಾವು ಕಂಡುಹಿಡಿಯಾಕತ್ತೀವಿ. 4 ಗಂಟೆ ಆಗಿ ಎಷ್ಟು ನಿಮಿಷಕ್ಕೆ ಅಂತಂದ್ರ m ವ್ಯಾಲ್ಯೂ ನಾವು ಕಂಡುಹಿಡಿಯತ್ತೀವಿ. ಅದು ಯಾವ ತರ ಆಪ್ಷನ್ಸ್ ದಾಗ ಇರ್ತದ ಅದು ಕೂಡ ನಾವು ನೋಡೋಣ. 30h ಅಂತಂದ್ರೆ ಏನ್ರಿ? h ಅಂತಂದ್ರ ಗಂಟೆ. ಎಷ್ಟು ಗಂಟೆ? 4 ಗಂಟೆ. ಇಲ್ಲಿ ಕ್ವಶನ್ ಅದ, ಗಡಿಯಾರದಲ್ಲಿ 4 ಮತ್ತು 5 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಅಥವಾ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಒಂದರ ಮೇಲೊಂದಿರುತ್ತವೆ ಅಂತ ಹೇಳಿ. h ಅಂತಂದ್ರ ಇಲ್ಲಿ 4 ಗಂಟೆ ಸ್ಟಾರ್ಟಿಂಗ್ ಟೈಮ್ ತಗೋಬೇಕು. ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. 30 × 4 3 4 12
ಇಲ್ಲೊಂದು 0 ಬಿಟ್ಟೇವಿ 120 ಆಯ್ತು. ಓಕೆ, ಈ ಎರಡು ಏನಾಗತ್ತೆ ಈಚೆ ಕಡೆ ಬಂದು ಈ ಎರಡು ಈಚೆ ಕಡೆ ಬತ್ತಂದ್ರೆ ಇದಕ್ಕೆ ಗುಣಾಕಾರ ಆಗ್ತದೆ, ಮಲ್ಟಿಪ್ಲಿಕೇಶನ್ ಆಗ್ತದೆ. ಈಗ ನಾರ್ಮಲ್ ಕ್ಯಾಲ್ಕುಲೇಷನ್ 12 ಎರಡ್ಲೆ 24, ಇಲ್ಲೊಂದು 0 ಅದ 0, 240 240 ಆಯ್ತು. ಈ 11 ಏನಾಗ್ತದ್ರಿ ಎಂ ವ್ಯಾಲ್ಯೂ ಕಡೆ ಇಡಬೇಕು. 11 ಈಚೆ ಕಡೆ ಈಕ್ವಲ್ ಟು ದಾಟಿ ಬಂದಾಗ ಇದು ಭಾಗಾಕಾರ ಆಗುತ್ತಾ, 11ರಲ್ಲೇ ಭಾಗ ಮಾಡಬೇಕು, 11ರಲ್ಲೇ ಭಾಗ ಮಾಡೋದು. ಓಕೆ, 11 ಎಷ್ಟಲೇ 11 ಎರಡಲೇ 22, ಇಲ್ಲಿ ಶೇಷ ಉಳಿತು 2, ಇದು 0 ತಗೊಂಡಾಗ ಇದು 20 ಆಯ್ತು. ನೆಕ್ಸ್ಟ್ 11 ಎಷ್ಟಲೇ ಆತರ 11 ಒಂದ್ಲೇ 11, ಶೇಷ ಉಳಿತು 9. ಏನ್ ಉಳಿತ್ರಿ 21, 9 ಡಿವೈಡೆಡ್ ಬೈ 11 ಉಳಿತು. ಗಡಿಯಾರದಲ್ಲಿ ಸಮಯ 4 ಮತ್ತು 5 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡೂ ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ ಇದರ ಆನ್ಸರ್ ನಾವು ಹೆಂಗ್ ಬರಿಬಹುದು ಅಂತಂದ್ರ ಲಕ್ಷ ಕೊಡ್ರಿ. ಓಕೆ, ನಾವು ಈ ತರ ಬರಿಬಹುದ್ರಿ. ಎಷ್ಟು ಗಂಟೆ ಆಗಿಂದ 4 ಗಂಟೆ ಆಗಿ 21 9/11 ನಿಮಿಷಗಳು ಆದಾಗ ಎರಡು ಮುಳ್ಳುಗಳು ಒಂದರ ಮೇಲೊಂದಿರುತ್ತವೆ. ಪೂರ್ತಿ ವ್ಯಾಲ್ಯೂ ಎದ್ರಾಗಿರ್ತದ ಮಿನಿಟ್ದಾಗ ಇರ್ತದೆ, ನಿಮಿಷ ಇರ್ತದೆ. 4:21 9/11 ನಿಮಿಷವಾದಾಗ ಇಲ್ಲ, 4 ಗಂಟೆ 21 9/11 ನಿಮಿಷವಾದಾಗ ಎರಡೂ ಮುಳ್ಳುಗಳು ಒಂದರ ಮೇಲೊಂದಿರ್ತಾವ, ಸಂಧಿಸುತ್ತವೆ. ಓಕೆ, ಒಂದ್ ಕ್ವಶನ್ ಇದು ಅರ್ಥ ಆಯ್ತು. ಇದೇ ತರ ಬೇರೆ ಬೇರೆ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಪ್ರತಿ ಒಂದು ಟೈಮಿಂಗ್ ದಾಗೂ ನಾವು ಕಂಡು ಹಿಡ್ಕೋಬಹುದು. ಈಗ ನಾವು ಒಂದು ಕ್ವಶನ್ ಇಲ್ಲಿ ತಂದೀನಿ, 1 ಮತ್ತು 2 ಗಂಟೆ ಮಧ್ಯೆ. ಸೇಮ್ ಕ್ವಶನ್, 1 ಮತ್ತು 2 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡೂ ಮುಳ್ಳುಗಳು ಸಂಧಿಸುತ್ತವೆ ಅಥವಾ ಒಂದರ ಮೇಲೊಂದಿರುತ್ತವೆ. ಓಕೆ, ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. 11/2 m ಈಕ್ವಲ್ ಟು ಏನ್ರಿ 30h. 11/2 m ಈಕ್ವಲ್ ಟು 30h. ಪ್ಲಸ್ ಆರ್ ಮೈನಸ್ ಥೀಟಾ ಅದ, ಥೀಟಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಥೀಟಾ ಈಕ್ವಲ್ ಟು 0 ಡಿಗ್ರಿ ಅದು. ಓಕೆ, ಹಾಗಾಗಿ ವ್ಯಾಲ್ಯೂ ಪುಟ್ ಮಾಡೋಣ. ಸೇಮ್ 30 h ಅಂತಂದ್ರ ಸಮಯ 1 ಗಂಟೆ. ಓಕೆ, 30 ಇಂಟು 1 ಎಷ್ಟಾಯ್ತ್ರಿ 30 ಆಯ್ತು. ಈ ಎರಡು ಈ ಕಡೆ ಬಂದಾಗ 2 ಈಕ್ವಲ್ ಟು ಈ ಕಡೆ ಡಿವೈಡೆಡ್ ಬೈ ಅಂತಂದ್ರೆ ಈ ಕಡೆ ಏನಾಗ್ತದ ಓರೆ ಗುಣಾಕಾರ ಆಗ್ತದ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತದ. ಈ ಎರಡನ್ನ ಈಚೆ ಕಡೆ ಗುಣಾಕಾರ ಮಾಡುದು. 30 ಇಂಟು 2 ಎಷ್ಟಾಯ್ತು 60 ಆಯ್ತು. ಈ 11 ಏನಾಗ್ತರಿ 11 60ಕ್ಕ ಭಾಗಾಕಾರ ಆಗುತ್ತೆ. 11 ಎಷ್ಟಲೇ ಆತಂದ್ರೆ ಈಗ 11 5ಲೇ 55. ಶೇಷ ಎಷ್ಟು ಉಳಿತು, ರಿಮೈಂಡರ್ ಎಷ್ಟು ಉಳಿತಂದ್ರೆ ಇಲ್ಲಿ 5 ಉಳಿತು. ಇದರ ಆನ್ಸರ್ ನಾವು ಬರೀಬಹುದು. ಯಾವ ತರ ಬರೀಬೇಕು ಅನ್ನೋದು ನೋಡ್ರಿ. ಯಾಕಂದ್ರೆ ಪಾಯಿಂಟ್ ದಾಗ ಆಪ್ಷನ್ಸ್ ಇರಂಗಿಲ್ಲ, ಇದೇ ತರ ಆಪ್ಷನ್ಸ್ ಇರ್ತಾವ, ಮಿಶ್ರ ಭಿನ್ನ ರಾಶಿ ಒಳಗಿರ್ತಾವ. ಇದೇ ಟೈಪ್ ಆನ್ಸರ್ ನಾವು ಕೊಡ್ಬೇಕಾಗ್ತದ. ಫಸ್ಟ್, ಸೆಕೆಂಡ್, ಥರ್ಡ್ ಈ ತರ ನೆನ್ಪಿಟ್ಕೋರಿ. 5 ಡಿವೈಡೆಡ್ ಬೈ 11. ಓಕೆ ನೋಡ್ರಿ, 5 ಡಿವೈಡೆಡ್ ಬೈ 11. ಓಕೆ, ಈ ತರ ನಾವು ಏನ್ ಮಾಡ್ಬಹುದು ಅಂತಂದ್ರೆ ಆಪ್ಷನ್ಸ್ ಅನ್ನ ಬರಿಬಹುದು. 5 ಡಿವೈಡೆಡ್ ಬೈ 11 ಎಷ್ಟು ಗಂಟೆ ಆಗಿದು 1 ಗಂಟೆ ಆಗಿ. ಸಮಯ ಏನದ 1 ಗಂಟೆ ಆಗಿ 5 ಬೈ 11 ನಿಮಿಷಕ್ಕ ಎರಡೂ ಮುಳ್ಳುಗಳು ಏನಿರ್ತಾವ್ರಿ ಒಂದರ ಮೇಲೆ ಒಂದಿರ್ತಾವ. ಇಲ್ಲಿ ಯೂನಿಟ್ ಏನಿರ್ತದ ನಿಮಿಷ ಇರ್ತದ, ಮಿನಿಟ್ ಇರ್ತದ. ಓಕೆ, ಅದೇ ತರ ಸೇಮ್ ಕ್ವಶನ್ ನೀವು ಕೂಡ ಟ್ರೈ ಮಾಡಬಹುದು. 2 ಮತ್ತು 3 ಗಂಟೆ ಮಧ್ಯೆ 2 ಮತ್ತು 3 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡೂ ಮುಳ್ಳುಗಳು ಒಂದರ ಮೇಲೊಂದಿರುತ್ತವೆ, ಸಂಧಿಸುತ್ತವೆ. ಸೇಮ್ ಕ್ವಶನ್. ಈಗ ಫಾರ್ಮುಲಾ ಏನದ ನಮ್ದು 11/2 m ಈಕ್ವಲ್ ಟು, ಇದು ಒಂದೇ ಒಂದು ಫಾರ್ಮುಲಾದಿಂದ ಪೂರ್ತಿ ಏನದಲ್ರಿ ಗಡಿಯಾರ ಚಾಪ್ಟರ್ ಕವರ್ ಆಗ್ಬಿಡ್ತದೆ. ಓಕೆ, 11/2 m ಈಕ್ವಲ್ ಟು 30h. ನಾವು m ವ್ಯಾಲ್ಯೂ ಕಂಡುಹಿಡಬೇಕು. ಸೇಮ್ 30 ಇಂಟು h ಡೈರೆಕ್ಟ್ ಆಗ್ಬಹುದು. 30 ಇಂಟು h ವ್ಯಾಲ್ಯೂ ಇಲ್ಲಿ 30 ಇಂಟು 2 ಅಂದಾಗ 60 ಆಗತ್ರಿ. 60 ಡಬಲ್ ಎಷ್ಟಾಗತ್ತ 120 ಆಗತ್ತ. 120 ಎಷ್ಟರಲ್ಲೇ ಭಾಗ ಮಾಡ್ಬೇಕು 11ರಲ್ಲೇ ಡಿವೈಡ್ ಮಾಡ್ಬೇಕು. ಓಕೆ, ವ್ಯಾಲ್ಯೂ ಹಾಕೋನು. ಸ್ಲೋಲಿ ಕಲಿಯನ್ರಿ, ಕಲಿಬೇಕಂತಂದ್ರ ಸಮಯ ಬೇಕಾಗಿಲ್ಲ. ಓಕೆ, 30 ಇಂಟು h ಅಂತಂದ್ರೆ ಏನು 2. 30 ಇಂಟು 2 ಅಂತಂದ್ರೆ ಎಷ್ಟಾಯ್ತು 60 ಆಯ್ತು. ಈ 2 ಈಕ್ವಲ್ ಟು ದಾಟಿ ಈಚೆ ಕಡೆ ಬಂದಾಗ ಓರೆ ಗುಣಾಕಾರ ಆಗುತ್ತಾ 60 ಡಬಲ್ ಅಥವಾ 60 ಇಂಟು 2 ಅಂತಂದ್ರ 120 ಆಯ್ತು. 60 ಇಂಟು 2 ಅಂತಂದ್ರ 120 ಆಯ್ತು. ಈ 11 ಏನಾಗ್ತದ ಅಂತಂದ್ರೆ ಈ 120ಕ್ಕ ಭಾಗ ಆಗುತ್ತೆ. 11 120ಕ್ಕೆ ಭಾಗ ಮಾಡಿದ್ರೆ 11 ಎಷ್ಟಲೇ ಅಂತಂದ್ರ 11 10ಲೇ 110. ಶೇಷ ಎಷ್ಟು ಉಳಿತ್ರಿ ರಿಮೈಂಡರ್ ಉಳಿತು 10. ಓಕೆ, ನಾವು ಸೇಮ್ ಆನ್ಸರ್ ಹೆಂಗ್ ಬರಿಬಹುದತ್ತಂದ್ರೆ ಈಗ ಲಕ್ಷ ಕೊಡ್ರಿ. ಆನ್ಸರ್ ನಾವು ಹೆಂಗ್ ಬರಿಬಹುದತ್ತಂದ್ರ ಮಿಶ್ರ ಭಿನ್ನ ರಾಶಿ ಒಳಗ 10 ಡಿವೈಡೆಡ್ ಬೈ 11 ಎಷ್ಟು ಗಂಟೆ ಆಗಿ ಅಂತಂದ್ರ ಇಲ್ಲಿ ಸಮಯ ಏನ್ ಕೊಟ್ಟಿರ್ತಾನ್ರಿ 2 ಗಂಟೆ ಆಗಿ.
2 ಗಂಟೆ 10/10 ನಿಮಿಷಕ್ಕೆ ಎರಡೂ ಮುಳ್ಳುಗಳು ಒಂದರ ಮೇಲೆ ಒಂದಿರುತ್ತವೆ ಅಥವಾ ಸಂಧಿಸುತ್ತವೆ. ಓಕೆ, 2 ಗಂಟೆ 10/11 ಆಗಿ ಇವು ಪೂರ್ತಿ ವ್ಯಾಲ್ಯೂ ಎದ್ರಾಗಿರ್ತಾವ್ರಿ, ನಿಮಿಷದಾಗಿರ್ತದೆ. 2 ಗಂಟೆ 10/11 ನಿಮಿಷ. ಇದು 2 ಗಂಟೆ 10/11 ಸೆಕೆಂಡ್ ಅಲ್ಲ, 2 ಗಂಟೆ 10 ನಿಮಿಷಗಳು ಆದಾಗ ಏನಿರ್ತಾವ್ರಿ, ಎರಡೂ ಮುಳ್ಳುಗಳು ಏನಿರ್ತಾವ ಅಂತಂದ್ರೆ ಇಲ್ಲಿ ಒಂದರ ಮೇಲೆ ಒಂದಿರ್ತಾವ, ಓವರ್ಲ್ಯಾಪ್ ಆಗಿರ್ತಾವ. ಥೀಟಾ = 0 ಡಿಗ್ರಿ ಆಗಿರ್ತದೆ. ಓಕೆ, ಗೊತ್ತೈತ್ರಿ ಕ್ವಶನ್ಸ್? ಇದು ಲಕ್ಷ ಕೊಟ್ರಿ. ಇನ್ನೊಮ್ಮೆ ಸ್ವಲ್ಪ ನೋಡ್ರಿ. ನಮ್ದು ಇದು ಒಂದು ಫಾರ್ಮುಲಾ ಇಂಪಾರ್ಟೆಂಟ್. ಈ ಫಾರ್ಮುಲಾ ಯಾವಾಗ್ಲೂ, ನಿನ್ನೆ ಕೂಡ ಈ ಫಾರ್ಮುಲಾ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾನ. ಓಕೆ, ಈ ಫಾರ್ಮುಲಾದಾಗ ಸಂಧಿಸುತ್ತವೆ ತಂದಾಗ ಎಂ ವ್ಯಾಲ್ಯೂ ಕಂಡು ಹಿಡಿಬೇಕು, ಎಚ್ ಸ್ಟಾರ್ಟಿಂಗ್ ಟೈಮ್ ತಗೋಬೇಕು. ಓಕೆ, 11/2 ಎಂ = 30H. ಓಕೆ, 30H ಅಂತಂದ್ರ ಎಷ್ಟು ಗಂಟೆ ಅದ್ರಿ ಇಲ್ಲಿ? 30 × H ಅಂತಂದ್ರೆ ಇಲ್ಲಿ 4 ಗಂಟೆ ಅದ. ಓಕೆ, ಈ 30 × 4 120, ಅದ್ರ ಡಬಲ್ ಮಾಡ್ಕೊಂಡಾಗ 240. 240ಕ್ಕೆ ನಾವು 11ರಲ್ಲಿ ಡಿವೈಡ್ ಮಾಡಿದಾಗ ಆನ್ಸರ್ ಬರ್ತದ 4 21 9/11 ನಿಮಿಷಗಳು. ಅದೇ ತರ 1 ಮತ್ತು 2 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ 1 ಗಂಟೆ ಆಗಿ 5 ನಿಮಿಷಗಳು ಆದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ. ಅದೇ ತರ 2 ಮತ್ತು 3 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ 2 ಗಂಟೆ 10 ನಿಮಿಷ 10/11 ನಿಮಿಷಗಳು ಆದಾಗ ಏನಾಗ್ತಾರೆ, ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ. ಅದೇ ತರ ನೆಕ್ಸ್ಟ್ ಇನ್ನೂ ಕ್ವಶನ್ಸ್ ಗಳು ಪ್ರಾಕ್ಟೀಸ್ ನಾವು ಮಾಡೋಣ್ರಿ. ನೋಡ್ರಿ, ಸೇಮ್ ಕ್ವಶನ್ ಅದ. ಏನ್ ಕ್ವಶನ್ ಇದ್ರದ್ದು ಅಂತಂದ್ರು ಸೇಮ್. 3 ಮತ್ತು 4 ಗಂಟೆ ಮಧ್ಯ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂದ್ರೆ ಒಂದರ ಮೇಲೆ ಒಂದಿರ್ತಾವ. ಓಕೆ, ನಾವು ಹೇಳ್ಬೋದು ಈಗ 3:15 ಆಗಲ್ಲ. ಯಾಕಂತಂದ್ರ 15 ನಿಮಿಷವಾದಾಗ ಗಂಟೆ ಮುಳ್ಳು ಇನ್ನೂ ಸ್ವಲ್ಪ ಈ ಕಡೆ ಬಂದಿರ್ತದ. ಅದೇ ರೀತಿ 16 ನಿಮಿಷಕ್ಕೋ ಅಥವಾ 15 ನಿಮಿಷದ ನಂತರ ಏನಾಗಿರ್ತಾರೆ, ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ ಈ ತರ. ಓಕೆ, ಈಗ ಸೇಮ್ ಫಾರ್ಮುಲಾ 11/2 ಎಂ = 30H ಪ್ಲಸ್ ಆರ್ ಮೈನಸ್ ಥೀಟಾ ತಗೊಳ್ಬೇಡ, ಯಾಕಂದ್ರೆ ಥೀಟಾ = 0 ಡಿಗ್ರಿ ಅದು. ಓಕೆ, ಎಂ ವ್ಯಾಲ್ಯೂ ಕಂಡು ಹಿಡಿಬೇಕು. ಸಮಯ ತೋಳನು 30 × H ಅಂತಂದ್ರ 3. 30 × 3 ಎಷ್ಟಾಗತ್ರಿ? 30 × 3 90 ಆಯ್ತು. 3 3 9, ಇದೊಂದು 0. ಆದ್ರೆ ಈ ಎರಡು ಈಚೆ ಕಡೆ ದಾಟಿ ಈಚೆ ಕಡೆ ಹೋದಾಗ ಇಂಟು 2 ಆಗುತ್ತ. 90 ಡಬಲ್ ಹತ್ತಂದ್ರ 180 ಆಯ್ತು. ಈ 180ಗೆ ಎಷ್ಟರಲ್ಲೇ ಡಿವೈಡ್ ಮಾಡ್ಬೇಕು ನಾವು? ಈ 11ರಲ್ಲೇ ಡಿವೈಡ್ ಮಾಡ್ಬೇಕು, ಭಾಗ ಮಾಡ್ಬೇಕು. 11 ಎಷ್ಟಲೇ? ಈಗ 11 1 11. ಇಲ್ಲಿ ಏನ್ ಉಳಿತ್ರಿ? ಶೇಷ ಇಲ್ಲಿ 7 ಉಳಿತು. ಈ 0 ತಗೊಂಡಾಗ ಇದು 70 ಆಯ್ತು. 11 ಎಷ್ಟಲೇ? ಈಗ ನೆಕ್ಸ್ಟ್ 11 6 66. ಶೇಷ ಉಳಿತು 4. ಶೇಷ ಉಳಿತ್ರಿ 4. ಈಗ ಇದ್ರ ಆನ್ಸರ್ ಹ್ಯಾಂಗ್ ಬರಿಬಹುದು ನಾವು? KS ದಾಗ ಕೇಳೇನ್ರಿ ಈ ತರ ಕ್ವಶನ್ಸ್. ಓಕೆ, ಆನ್ಸರ್ ಬರಿಬೇಕು 16 4/11. ಯಾವಾಗಲೂ ಡಿವೈಡೆಡ್ ಬೈ 11 ಇರ್ತದೆ. ಆಪ್ಷನ್ ದಾಗ ಬೇರೆ ಬೇರೆ ಕೊಟ್ಟಿರ್ತಾನ. 16 11/11 ಡಿವೈಡೆಡ್ ಬೈ 4 ಅಂತ ಕೊಟ್ಟಿರ್ತಾನ. ಅದು ಅಲ್ಲ, 16 4/11. ಎಷ್ಟು ಗಂಟೆ ಆಗಿರಿ? ಎಷ್ಟು ಗಂಟೆ ಆಗಿ ಅಂತಂದ್ರ ಸಮಯ ಏನ್ ಕೊಟ್ಟಾನ? 3 ಗಂಟೆ ಆಗಿ. ಇದನ್ನ ನಾವ್ ಹೆಂಗ್ ಓದಬೇಕು ಅಂತಂದ್ರ 3 ಗಂಟೆ 16 4/11 ನಿಮಿಷಗಳು. ಓಕೆ, ಫೈನಲ್ ಆನ್ಸರ್ ಇದು 3 ಗಂಟೆ 16 4/11 ನಿಮಿಷಗಳು ಕರೆಕ್ಟ್ ಆನ್ಸರ್. ಓಕೆ, ಅದೇ ತರ ನೀವು ಕೂಡ ಟ್ರೈ ಮಾಡಬಹುದು. ಈಗ ನೆಕ್ಸ್ಟ್ ಏನು ಅಂತಂದ್ರ 5 ಮತ್ತು 6 ಗಂಟೆ ಮಧ್ಯೆ, ಇಲ್ಲಿ 5 ಮತ್ತು 6 ಗಂಟೆ ಮಧ್ಯ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಥವಾ ಒಂದರ ಮೇಲೊಂದಿರುತ್ತವೆ? ನೋಡ್ರಿ, ಸೇಮ್ ಸ್ಟೆಪ್ ಸೇಮ್ ಮೆಥಡ್. ಓಕೆ, ನೋ ಚೇಂಜ್. ಇದು ಒಂದೇ ಫಾರ್ಮುಲಾ ನಮಗೆ ಇಂಪಾರ್ಟೆಂಟ್. ಏನು? 11/2 ಎಂ = 30H. ಪದೇ ಪದೇ ಫಾರ್ಮುಲಾನ ಬರೀರಿ. ಓಕೆ, ಈ 30H 30 ಅಂತಂದ್ರೆ ಏನು? 30 ಅಂತಂದ್ರ ಫಾರ್ಮುಲಾದ H ಅಂತಂದ್ರ ಗಂಟೆ. ಎಷ್ಟು ಗಂಟೆ? 5 ಗಂಟೆ. 5 3 ಎಷ್ಟಾಯ್ತ್ರಿ? 15 ಆಯ್ತು. ಇದೊಂದು 0 150 ಆಯ್ತು. 150. ಈ ಎರಡು ಓರೆ ಗುಣಾಕಾರ ಮಾಡೋನು. ಓರೆ ಗುಣಾಕಾರ ಮಾಡಿದಾಗ ಏನಾಗ್ತದ? ಎರಡು ಈಚೆ ಕಡೆ ಬಂದು ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. 150 ಡಬಲ್ ಎಷ್ಟ್ರಿ? 150 ಡಬಲ್ 300. ಈ 11 ಏನಾಗತ್ತೆ? ಈಗ 11 ಏನಾಗತ್ತಂದ್ರ 5ಕ್ಕ ಭಾಗ ಆಗುತ್ತೆ. ಈ 11 ಎಷ್ಟಲೇ ಅಂತಂದ್ರ 11 2 22 ಭಾಗ ಮಾಡ್ಬೇಕು ನಾರ್ಮಲಿ ಭಾಗಾಕಾರದಿಂದ. 22 ಎಷ್ಟು ಉಳಿತ್ರಿ? ಇಲ್ಲಿ 8 ಉಳಿತು. ಇಲ್ಲಂತೂ 0 ಅದು. ಇದು 0 ತಗೊಂಡು ಇದು 80 ಆಯ್ತು. 80 ಆಯ್ತು. 11 ಎಷ್ಟಲೇ ಅಂತಂದ್ರ 11 7
77 ಪಾಯಿಂಟ್ದಾಗ ತಗೋಬಾರ್ದು, ಮಿಶ್ರ ಭಿನ್ನ ರಾಶಿ ಒಳಗೆ ಬರಿಬೇಕು ಆನ್ಸರ್. 80 77 ಎಷ್ಟ್ರಿ 3 ಶೇಷ ಉಳಿತು. ಈಗ ಆನ್ಸರ್ ನಾವು ಹ್ಯಾಂಗ್ ಬರಿಬೇಕು ಅಂತಂದ್ರೆ ಇದನ್ನ ಓಕೆ ಆನ್ಸರ್ ಹ್ಯಾಂಗ್ ಬರಿಬೇಕು ಅಂತಂದ್ರೆ 27 3/11 ಎಷ್ಟು ಗಂಟೆ ಆಗಿರಿ, ಎಷ್ಟು ಗಂಟೆ ಆಗಿ ಅಂದ್ರೆ ಏನ್ ಸ್ಟಾರ್ಟಿಂಗ್ ಟೈಮ್ ಕೊಟ್ಟ ಅದು ಗಂಟೆ ಆಗಿ 5 27 3/11 ನಿಮಿಷಗಳು ಮಿನಿಟ್. ಓಕೆ ಮಿನಿಟ್ ಅಂತ ಇಂಗ್ಲಿಷ್ ಬರತ್ತೀನಿ, ನಿಮಿಷಗಳು ಮಿನಿಟ್. ಓಕೆ ನೆಕ್ಸ್ಟ್ ಸೇಮ್ ಕ್ವಶನ್ ಅದ, ನೀವು ಕೂಡ ಟ್ರೈ ಮಾಡಬಹುದು. ಏನು ಅಂತಂದ್ರ 6 ಮತ್ತು 7 ಗಂಟೆ ಸೇಮ್ ಕ್ವಶನ್. 6 ಮತ್ತು 7 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ? ಇಲ್ಲಿ ಎರಡು ಮುಳ್ಳುಗಳು ಅಂತಂದ್ರ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು. ನೋಡ 11/2 m is equal to 30 h ಪ್ಲಸ್ ಆರ್ ಮೈನಸ್ ಥೀಟಾ ತಗೊಳ್ಳೋದು ಬೇಡ, ಯಾಕಂದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆಗಿರ್ತದೆ. ಓಕೆ ನೆಕ್ಸ್ಟ್ ಈಗ ನಾವು ಕಂಡಿಡೀನ್ರಿ 30 ಎಚ್ ಅಂತಂದ್ರ ಸಮಯ, ಎಚ್ ಅಂತಂದ್ರ ಅವರ್, ಎಷ್ಟು ಅವರ್ 6 ಅವರ್. ಸ್ಟಾರ್ಟಿಂಗ್ ಟೈಮ್ ತಗೋಬೇಕು, ಲೋವರ್ ಲಿಮಿಟ್ ಅಂತ ಕರಿತೀವಿ ಅದಕ್ಕೆ. ಓಕೆ 36 ಮೂರ್ಲೆ ಎಷ್ಟಾಯ್ತು 18 ಆಯ್ತು. ಓಕೆ 6 ಮೂರ್ಲೆ 18 1 0 180 ಆಯ್ತು. ಈ ಎರಡು ಈಚೆ ಕಡೆ ಓರೆ ಗುಣಾಕಾರ ಆಗುತ್ತಾ, ಈ 180 ಡಬಲ್, 180 ಡಬಲ್ ಎಷ್ಟ್ರಿ 360, 18 ಎಳ್ಳೆ 36 1 0 ಡಿವೈಡೆಡ್ ಬೈ ಏನು ಅಂತಂದ್ರೆ 11 ಡಿವೈಡೆಡ್ ಬೈ 11. 11 ಎಷ್ಟಲೆ 11 ಮೂರ್ಲೆ 33, ಶೇಷ ಉಳಿತು 3, ಈ 0 ತಗೊಂಡಾಗ 30 ಆಯ್ತು. ನೆಕ್ಸ್ಟ್ 11 ಎಷ್ಟಲೆ 11 ಎರಡಲೆ 22, 11 ಮೂರ್ಲೆ ತಗೊಂಡ್ರೆ 33 ಹೆಚ್ಚಾಗ್ತದೆ, ಹಾಗಾಗಿ 11 ಎರಡಲೆ 22. ಎಷ್ಟು ಶೇಷ ಉಳಿತು 8 ಶೇಷ ಉಳಿತು. ಈಗ ಆನ್ಸರ್ ನಾವು ಬರೀಬಹುದು ಹೆಂಗ 32 8/11 ನಿಮಿಷಗಳು. ಎಷ್ಟು ಗಂಟೆ ಆಗಿದು, ಸ್ಟಾರ್ಟಿಂಗ್ ಟೈಮ್ 6 ಗಂಟೆ ಆಗಿ. ಓಕೆ 6 ಗಂಟೆ 32 8/11 ನಿಮಿಷಗಳು. ಅವಾಗ ಏನಾಗಿರ್ತಾರೆ, ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ. ಇಲ್ಲಿ ಈ ತರ ಬಂದಾಗ ಎರಡು ಮುಳ್ಳುಗಳು, ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು, ಎರಡು ಮುಳ್ಳುಗಳು ಒಂದರ ಮೇಲೊಂದಿರುತ್ತವೆ. ಓಕೆ ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅದಾವ ನೋಡ್ರಿ ಇನ್ನೂ ಪ್ರಾಬ್ಲಮ್ಸ್ ಅದಾವ. ಇಲ್ಲಿ 10 ಮತ್ತು 11 ಗಂಟೆ ಮಧ್ಯ, 10 ಮತ್ತು 11 ಗಂಟೆ ಮಧ್ಯ ನೋಡ್ರಿ 10:30 ಆಗತ್ತ, ಈ ತರ ಇರುತ್ತದೆ. ಓಕೆ ಇನ್ನು ಓವರ್ಲ್ಯಾಪ್ ಆಗಿರಂಗಿಲ್ಲ, ಸಂಧಿಸರಂಗಿಲ್ಲ. ಎಷ್ಟು ಗಂಟೆ ಆದಾಗ 10:45 ಆದಾಗೂ ಆಗಲ್ಲ, 10:50 ಆದಾಗೂ ಆಗಲ್ಲ, 10:53 54 ಎಷ್ಟು ಅನ್ನೋದು ಎಕ್ಸಾಕ್ಟ್ಲಿ ನಾವು ಕಂಡುಹಿಡಿಬೇಕು. ಆ ಆನ್ಸರ್ ಕೂಡ ಏನಿರ್ಬೇಕ್ರಿ ಮಿಶ್ರ ಭಿನ್ನ ರಾಶಿ ಒಳಗಿರ್ಬೇಕು. ಓಕೆ ಕಂಡುಹಿಡ್ಕೊಳ್ಳೋನು. ಏನ್ ಫಾರ್ಮುಲಾ ಅದ, ಬೈಪಟ್ ಆಗಿರ್ಬೇಕು. ಈಗ ಫಾರ್ಮುಲಾ 11/2 m is equal to 30 h. ಓಕೆ ಎಂ ವ್ಯಾಲ್ಯೂ ಕಂಡುಹಿಡಿಬೇಕು. ಸೇಮ್ ಮೆಥಡ್, ಸೇಮ್ ಫಾರ್ಮೆಟ್. 30 ಎಚ್ ಅಂತಂದ್ರ 10 ಗಂಟೆ. ಓಕೆ 30 × 10 ಎಷ್ಟ್ರಿ ಎಲ್ಲರಿಗೂ ಗೊತ್ತದ 300. ಈ ಎರಡು ಈಚೆ ಕಡೆ ತಂದಾಗ ಏನಾಗ್ತಾರಿ ಡಬಲ್ ಆಗತ್ತ, ಇಂಟು 2 ಆಗತ್ತ. 300 ಡಬಲ್ ಎಷ್ಟು ಅಂತಂದ್ರ 600 600. ಈ 600ಕ್ಕೆ ನಾವ್ ಏನ್ ಮಾಡ್ಬೇಕ್ರಿ, ಎಷ್ಟರಲ್ಲೇ ಭಾಗ ಮಾಡ್ಬೇಕು ಅಂತಂದ್ರ ಈ 11 ಈಚೆ ಕಡೆ ಬಂದಾಗ ಓಕೆ ಈಕ್ವಲ್ ಟು ದಾಟಿ ಬಂದಾಗ ಅದು ಭಾಗಾಕಾರ ಆಗುತ್ತ, ಹಾಗಾಗಿ ನಾರ್ಮಲ್ ಭಾಗಾಕಾರ ನಾವು ಮಾಡ್ಬೇಕು. ಓಕೆ 11 ಎಷ್ಟಲೆ 11 5ಲೆ 55, ಶೇಷ ಉಳಿತು 5, ಇದು 0 ತಗೊಂಡಾಗ 50 ಆಯ್ತು. 11 ಎಷ್ಟಲೆ ಮತ್ತೆ 11 4ಲೆ 44, ಶೇಷ ಎಷ್ಟು ಉಳಿತ್ರಿ, ರಿಮೈಂಡರ್ ಎಷ್ಟು ಉಳಿತ್ರಿ 6 ಉಳಿತು. 11ಕ್ಕಿಂತ ಕಡಿಮೆ ಉಳಿದ ಶೇಷ ಬಿಟ್ಟು ಬಿಡ್ಬೇಕು, ಪಾಯಿಂಟ್ದಾಗ ತಗೋಬಾರ್ದು, ಯಾಕಂದ್ರ ಆಪ್ಷನ್ಸ್ ಎದ್ರಾಗ ಇರ್ತಾವ, ಮಿಶ್ರ ಭಿನ್ನ ರಾಶಿ ಒಳಗೆ ಇರ್ತಾವ. ಓಕೆ ಆನ್ಸರ್ ಬರಿಬೇಕ್ರಿ ಹೆಂಗ 54 ಇದನ್ನ ಫಸ್ಟ್ ಬರಿಬೇಕು, 54 ಇದನ್ನ ಬರಿಬೇಕು. ಈ ಕಡೆ ಅಂಶದಾಗ ಛೇದ ಒಳಗೆ ಬರಿಬೇಕು 11, 54 6/11 ನಿಮಿಷಗಳು. ಇಲ್ಲಿ ಟೈಮ್ ಕೂಡ ಬರಿಬೇಕ್ರಿ. ಎಷ್ಟು ಗಂಟೆ ಆಗಿದು 10 ಗಂಟೆ ಆಗಿ, 10 ಗಂಟೆ ಆಗಿ. ನಾವ್ ಹೆಂಗ್ ಓದ್ಬೇಕಂತಂದ್ರ 10 ಗಂಟೆ 54 6/11 ನಿಮಿಷಗಳು ಮಿನಿಟ್ಸ್. ಓಕೆ ಆನ್ಸರ್ ಏನು ಅಂತಂದ್ರ 10 ಗಂಟೆ 54 6/11 ನಿಮಿಷಗಳು. ಓಕೆ ನೆಕ್ಸ್ಟ್ ಕ್ವಶನ್ ಅದೇ ತರಹದ ಸೇಮ್ ಕ್ವಶನ್, ಎಲ್ಲವೂ ಕೂಡ ಪ್ರಾಕ್ಟೀಸ್ ಆಗ್ಬೇಕ್ರಿ. ಯಾವ ಒಂದು ಕ್ವಶನ್ಸ್ ಕೂಡ ಹೊರಗಡೆ ಹೋಗ್ಬಾರ್ದು, ಆ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಒಂದೇ ಕ್ವಶನ್ಸ್ ಪ್ರಾಕ್ಟೀಸ್ ಅಲ್ಲ, ಎಲ್ಲಾ ಕ್ವಶನ್ಸ್ ಇದ್ರಾಗದವು.
ಓಕೆ, ನೆಕ್ಸ್ಟ್ ನೋಡ್ರಿ 11 ಮತ್ತು 12 ಗಂಟೆ ಮಧ್ಯ. 11 ಗಂಟೆ ಮತ್ತು 12 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಒಂದರ ಮೇಲೊಂದಿರುತ್ತವೆ? ಇದೇ ತರ ನೀವು ಮಾಡಿರ್ಬೇಕು ಆಲ್ರೆಡಿ, ಬಟ್ ಆನ್ಸರ್ ಬರುವುದಿಲ್ಲ. ಯಾಕಂತಂದ್ರ ಇದು 11 ಗಂಟೆ 60 ನಿಮಿಷ ಬಂದ್ಬಿಡ್ತದೆ. 11 ಗಂಟೆ ಕ್ಯಾಲ್ಕುಲೇಷನ್ ಈ ತರ ಫಾರ್ಮುಲಾ ಮಾಡಿದಾಗ 11 ಗಂಟೆ 60 ನಿಮಿಷ ಬರ್ತದೆ. ಕ್ಯಾಲ್ಕುಲೇಷನ್ ಮಾಡಬಾರ್ದು, ನಮಗ್ ಗೊತ್ತಿರ್ಬೇಕ್ರಿ. ಯಾಕಂತಂದ್ರ 11 ಮತ್ತು 12 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವಂದ್ರ ಎಕ್ಸಾಕ್ಟ್ಲಿ 12 ಗಂಟೆಗೆ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ. ಇದನ್ನ ಕ್ಯಾಲ್ಕುಲೇಷನ್ ಮಾಡಬಾರ್ದು, ಇದು ಜನರಲ್ ನಾಲೆಜ್ ಇದು. ಓಕೆ, 11 ಮತ್ತು 12 ಗಂಟೆ ಮಧ್ಯ 11/2 ಯಾ 30 ಮಾಡಬಾರ್ದು. ಯಾಕಂತಂದ್ರೆ 11:60 ಬರ್ತದೆ. 11:60 ಅಂದ್ರೆ ಎಷ್ಟು ಹೇಳ್ರಿ? 12 ಗಂಟೆನೆ. ಓಕೆ, ಹಾಗಾಗಿ 11 ಮತ್ತು 12 ಗಂಟೆ ಮಧ್ಯ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ, ಒಂದರ ಮೇಲೆ ಒಂದಿರುತ್ತವೆ ಅಂತಂದ್ರ ಯಾವಾಗ್ಲೂ ಗೊತ್ತಿರಬೇಕು 12 ಗಂಟೆಗೆ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ. ಎರಡು ಮುಳ್ಳುಗಳು ಅಂತಂದ್ರ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು. ಅರ್ಥ ಆಯ್ತ್ರಿ ಇದು? ಓಕೆ, ಇದಕ್ಕ ಫಾರ್ಮುಲಾ ಹಚ್ಚೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನದ? 12 ಮತ್ತು 1 ಗಂಟೆ ಮಧ್ಯೆ. 12 ಗಂಟೆ ಮತ್ತು 12:15 ಒಂದರ ಮೇಲೆ ಒಂದಿರ್ತಾವೇನ್ರಿ? 12:30 ಇರ್ತಾವೆ, 12:45 ಇರ್ತಾವೆ, 12:50 ಇರ್ತಾವ, 12:55 ಇರ್ತಾವ? ಇಲ್ಲ, ಯಾವಾಗಿರ್ತದ? 12 ಮತ್ತು 1 ಗಂಟೆ ಮಧ್ಯ ಅಂತಂದ್ರ ಎಕ್ಸಾಕ್ಟ್ಲಿ ಏನಿರ್ತಾರೆ? ಇದು ಕೂಡ 12 ಗಂಟೆಗೆ 12 ಗಂಟೆ ಎಕ್ಸಾಕ್ಟ್ಲಿ 12 ಆದಾಗ. ಓಕೆ, 12 ಮತ್ತು 1 ಗಂಟೆ ಮಧ್ಯ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ ಅಂತಂದ್ರ ಎಕ್ಸಾಕ್ಟ್ಲಿ 12 ಗಂಟೆ ಆದಾಗ ಎರಡೂ ಮುಳ್ಳುಗಳು ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಕ್ಸಾಕ್ಟ್ಲಿ ಒಂದರ ಮೇಲೆ ಒಂದಿರ್ತಾವ, ಸಂಧಿಸುತ್ತವೆ. ಥೀಟಾ = 0 ಡಿಗ್ರಿ ಆಗಿರ್ತದ ಅಂತ ಕೇಳ್ತಾನೆ. ಗೊತ್ತಾಯ್ತಿರೋದು? ಇನ್ನೊಮ್ಮೆ ಪಟಾಪಟ ನೋಡ್ಬಿಡ್ರಿ. ಓಕೆ, ನೋಡು, ಗಡಿಯಾರದಲ್ಲಿ ಸಮಯ 4 ಮತ್ತು 5 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ ಆನ್ಸರ್ ಆಯ್ತು 4:21 9/11 ನಿಮಿಷಗಳು. ಸೇಮ್ ಕ್ವಶನ್ 1 ಮತ್ತು 2 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗತ್ತಂದ್ರೆ ಆಯ್ತು ಆನ್ಸರ್ 1 ಗಂಟೆ 5:11 ನಿಮಿಷಗಳಿಗೆ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ್ರಿ, ಈ ತರ. ಓಕೆ, 2 ಮತ್ತು 3 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ 2 ಗಂಟೆ 10:11 ನಿಮಿಷಗಳಿಗೆ ಏನಿರ್ತಾವ್ರಿ ಎರಡು ಮುಳ್ಳು ಒಂದರ ಮೇಲೆ ಒಂದಿರ್ತಾವ, ಸಂಧಿಸುತ್ತವೆ. ಓಕೆ, ನೆಕ್ಸ್ಟ್ 3 ಮತ್ತು 4 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ 3 ಮತ್ತು 4 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದ್ರ 3 ಗಂಟೆ 16:04 ನಿಮಿಷಗಳಿಗೆ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ. ಅದೇ ತರ 5 ಮತ್ತು 6 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ 5 ಗಂಟೆ 27:11 ನಿಮಿಷಗಳಿಗೆ ಏನಿರ್ತಾರೆ ಎರಡು ಮುಳ್ಳುಗಳು ಸಂಧಿಸುತ್ತವೆ. ಅದೇ ತರ 6 ಮತ್ತು 7 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ 6 ಗಂಟೆ 32:08 ನಿಮಿಷಗಳಿಗೆ ಎರಡು ಮುಳ್ಳುಗಳು ಸಂಧಿಸುತ್ತವೆ. ನೆಕ್ಸ್ಟ್ 10 ಮತ್ತು 11 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ 10:54 6:11 ನಿಮಿಷಗಳಿಗೆ ಎರಡು ಮುಳ್ಳುಗಳು ಸಂಧಿಸುತ್ತವೆ. 11 ಮತ್ತು 12 ಗಂಟೆ ಮಧ್ಯ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದ್ರೆ ಎಕ್ಸಾಕ್ಟ್ಲಿ 12 ಗಂಟೆಗೆ ನೋಟ್. ಓಕೆ, ಅದೇ ರೀತಿ 12 ಮತ್ತು 1 ಗಂಟೆ ಮಧ್ಯ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸಂಧಿಸುತ್ತವೆ ಅಂತಂದಾಗ ಎಕ್ಸಾಕ್ಟ್ಲಿ 12 ಗಂಟೆಗೆ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ, ನೋಟ್, ಯಾವಾಗ್ಲೂ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡೋಣ್ರಿ ನಾವೀಗ. ಓಕೆ, ಸರಳ ರೇಖೆ ಅಥವಾ ಸ್ಟ್ರೇಟ್ ಲೈನ್ ಅಥವಾ ಎರಡು ಮುಳ್ಳುಗಳು ವಿರುದ್ಧ ದಿಕ್ಕುಗಳಲ್ಲಿರುತ್ತವೆ, ಅಪೋಸಿಟ್ ಡೈರೆಕ್ಷನ್ ಅಂತ ಕರಿತೀವಿ. ಅವಾಗ ಥೀಟಾ = ಏನಾಗಿರ್ತದ ಅಂತಂದ್ರ 180 ಡಿಗ್ರಿ ಆಗಿರ್ತದೆ. ಓಕೆ, 180. ಒಂದು ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದು ಉಳಿದಿದ್ದ ಎಲ್ಲಾ ಕ್ವಶನ್ಸ್ಗಳು ನಾವು ಮಾಡ್ಬೋದು. ಓಕೆ, ಯಾವಾಗ ಸರಳ ರೇಖೆ ಅಂತಂದ್ರೆ ಯಾವಾಗಿರ್ತಾರೆ? ನಾರ್ಮಲ್ ಯಾವಾಗಿರ್ತದ ಅಂತಂದ್ರ ಗಡಿಯಾರದಲ್ಲಿ ಎಕ್ಸಾಕ್ಟ್ಲಿ 6 ಗಂಟೆ ಆದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಏನಾಗಿರ್ತದ? 180 ಡಿಗ್ರಿ ಆಗಿರ್ತದ. ಓಕೆ, ಹೆಂಗಾಗಿರ್ತದ? ಗಂಟೆ ಮುಳ್ಳು ಎಕ್ಸಾಕ್ಟ್ಲಿ 6ರ ಮೇಲೆ ಇರ್ತದ, ನಿಮಿಷದ ಮುಳ್ಳು ಎಕ್ಸಾಕ್ಟ್ಲಿ 12ರ ಮೇಲೆ ಇರ್ತದ. ಎರಡು ಮುಳ್ಳುಗಳು ಹೆಂಗಿರ್ತಾವು? ಸರಳ ರೇಖೆಯಲ್ಲಿ ಇರುತ್ತವೆ. ಎಕ್ಸಾಕ್ಟ್ಲಿ 6 ಗಂಟೆಗೆ 12 ಮತ್ತು 1 ಗಂಟೆ ಮಧ್ಯದಲ್ಲಿ ಸರಳ ರೇಖೆ ಆಗಿರುವುದಿಲ್ಲ, ನಿನ್ನೆ ಹೇಳಿದ್ದೆ. ಓಕೆ, ಆಗಿರಂಗಿಲ್ಲ. ಮತ್ತು 1 ಗಂಟೆ ಮತ್ತು 2 ಗಂಟೆ ಮಧ್ಯದಲ್ಲಿ ಸರಳ ರೇಖೆ ಆಗಿರ್ತದೆ. 2 ಮತ್ತು 3 ಗಂಟೆ ಮಧ್ಯದಲ್ಲಿ ಸರಳ ರೇಖೆ ಆಗಿರ್ತದ. ನಾ ಆಲ್ರೆಡಿ ಹೇಳಿನಿ 1 ಗಂಟೆಯಲ್ಲಿ 1 ಬಾರಿ ಮಾತ್ರ ಸರಳ ರೇಖೆ ಆಗಿರ್ತದ. ಹಾಗಾದ್ರೆ 12 ಗಂಟೆಯಲ್ಲಿ 11 ಬಾರಿ ಆಗಿರ್ತದ. 24 ಗಂಟೆಯಲ್ಲಿ 22 ಬಾರಿ ಸರಳ ರೇಖೆ ಆಗಿರುತ್ತದೆ, ಗೊತ್ತಿರ್ಬೇಕೆಲ್ಲರಿಗೂ. ಓಕೆ, ಅದೇ ರೀತಿ ಈಗ ಅವ ಕೇಳ್ಯಾನ, ಈಗ ನಾವು ಅನಾತೀವಿ 1 ಗಂಟೆಯಲ್ಲಿ 1 ಬಾರಿ ಸರಳ ರೇಖೆ ಆಗ್ತದ್ರಿ. 12 ಗಂಟೆಯಲ್ಲಿ 12 ಗಂಟೆಯಲ್ಲಿ 11 ಬಾರಿ ಸರಳ ರೇಖೆ ಆಗ್ತದ.
ಒಂದರಿಂದಾಗ 22 ಬಾರಿ ಸರಳ ರೇಖೆ ಯಾವಾಗ ಯಾವಾಗ ಆಗ್ತಾವು? ಈಗ ನನಗೆ ಹೇಳ್ಬೇಕು, 1 ರಿಂದ 2 ಮಧ್ಯೆ ಯಾವಾಗ ಸರಳ ರೇಖೆ ಆಗ್ತದ? 3 ಮತ್ತು 4 ಗಂಟೆ ಮಧ್ಯೆ ಯಾವಾಗ ಆಗ್ತದ? 4 ಮತ್ತು 5 ಗಂಟೆ ಮಧ್ಯೆ ಯಾವಾಗ ಸರಳ ರೇಖೆ ಆಗ್ತದ? ಕರೆಕ್ಟ್ ಟೈಮಿಂಗ್ ಹೇಳ್ಬೇಕು. ಸಮಯ ಹೆಂಗಿರ್ಬೇಕು ಅಂತಂದ್ರ ಮಿಶ್ರ ಭಿನ್ನರಾಶಿ ಒಳಗೆ ಇರ್ಬೇಕು. ಇದೇ ತರ ಆಪ್ಷನ್ಸ್ ದಾಗ ಇರ್ತಾವ. ಹಾಗಾಗಿ ಇದೇ ತರ ನಾವು ಕಂಡುಹಿಡ್ಕೊಳ್ಳೋನು. ನೋಡ್ರಿ, ಗಡಿಯಾರದಲ್ಲಿ ಕ್ವಶನ್ ನೋಡ್ರಿ, ಗಡಿಯಾರದಲ್ಲಿ 4 ಮತ್ತು 5 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ? ಅರ್ಥ ಮಾಡ್ಕೋಬೇಕು, ಒಂದರ ಮೇಲೆ ಒಂದಲ್ಲ, ಸರಳ ರೇಖೆಯಲ್ಲಿರುತ್ತವೆ. ಸರಳ ರೇಖೆ ಅಂತಂದ್ರೆ ಏನಿರ್ಬೇಕು? ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಇರ್ಬೇಕು. ಈಗ ಒಂದೇ ಒಂದು ಫಾರ್ಮುಲಾ ಅನ್ನು ನಾವು ಬೈಹೆಟ್ ಮಾಡಿದ್ದೀವಿ. ಏನು ಅಂತಂದ್ರೆ ಅದು 11/2m ಇಸ್ ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ ಅದ. ಪ್ಲಸ್ ಆರ್ ಮೈನಸ್ ಥೀಟಾ ಅದ. ನಾವು ಏನ್ ಕಂಡುಹಿಡಿಬೇಕಾಗ್ಯದ್ರಿ ಇಲ್ಲಿ? ಎಂ ವ್ಯಾಲ್ಯೂ ಕಂಡುಹಿಡಿಬೇಕಾಗಿದೆ. ಎಂ ಅಂತಂದ್ರ ಎಷ್ಟು ಗಂಟೆ ಆಗಿ, 4 ಗಂಟೆ ಆಗಿಂದ ಎಷ್ಟು ನಿಮಿಷಕ್ಕೆ ಎರಡು ಮುಳ್ಳುಗಳು ಸರಳ ರೇಖೆ ಆಗಿರುತ್ತವೆ? ಎರಡು ಮುಳ್ಳುಗಳ ಮಧ್ಯೆ 180 ಡಿಗ್ರಿ ಆಗಿರುತ್ತದೆ ಕೇಳ. ಓಕೆ, ಕಂಡುಹಿಡಿದು ಬಿಡೋನು. ಓಕೆ ನೋಡ್ರಿ, ಏನದ ಸಮಯ 4 ಮತ್ತು 5 ಗಂಟೆ ಮಧ್ಯ. 11/2 ಎಂ ವ್ಯಾಲ್ಯೂನೇ ಕಂಡುಹಿಡಿಬೇಕಾಗ್ಯದ. 30h 30 ಇಂಟು ಎಚ್ ಅಂತಂದ್ರೆ ಎಷ್ಟು? 4. 30 ಇಂಟು ಎಚ್ ಅಂದ್ರೆ ಎಷ್ಟ್ರಿ? 4. ಪ್ಲಸ್ ಏನು ಅಂತಂದ್ರ ಥೀಟಾ ಇಸ್ ಈಕ್ವಲ್ ಟು ಏನ್ ತಗೋಬೇಕು? 180 ಡಿಗ್ರಿ ತಗೋಬೇಕು. 180 ಎದಕ್ಕೆ ತಗೋಬೇಕು? ಸರಳ ರೇಖೆ ಆಗಿರ್ಬೇಕು. ಓಕೆ, ಹಾಗಾಗಿ 180 ಡಿಗ್ರಿ ತಗೋಣ. 180 ಡಿಗ್ರಿ. ಓಕೆ, 11/2m ಇಸ್ ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ ಅದ. ಹಾಗಾಗಿ ನಾವು ತಗೊಂಡೇವಿ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಈಗ ಕ್ಯಾಲ್ಕುಲೇಷನ್ ಮಾಡೋಣ್ರಿ. ಓಕೆ, ಇದು ಏನಾಗುತ್ತಾ? 30 ಇಂಟು 4, 3 4 12, 120 ಆಯ್ತು. 120. ಓಕೆ, ಹೆಂಗ್ ಗುಣಾಕಾರ ಮಾಡಿರ್ತೀವಿ? ನಾರ್ಮಲ್ ಗುಣಾಕಾರ. ಪ್ಲಸ್ ಎಷ್ಟು? 180. ಟೋಟಲ್ ಎಷ್ಟಾಯ್ತ್ರಿ? 120 ಪ್ಲಸ್ 80. ಓಕೆ, ಈ 20 ಈಚೆ ಕಡೆ ಹಾಕ್ಬಿಡ್ರಿ. 200 ಆಗ್ತದೆ. 200 ಪ್ಲಸ್ 100 300 ಆಯ್ತು. 300 ಆಯ್ತು. ಓಕೆ, ಸೇಮ್ ಕ್ಯಾಲ್ಕುಲೇಷನ್ ಮೊದಲು ಹೆಂಗ್ ಮಾಡ್ತಿದ್ವಿ ಅದೇ ತರ. ಈ 11 ಏನಾಗತ್ರಿ? 11 300ಕ್ಕ ಭಾಗಾಕಾರ ಆಗುತ್ತೆ. 11 ಎಷ್ಟಲೇ? ಈಗ 11 2ಲೇ 22. ಶೇಷ ಉಳಿತಿಲ್ಲಿ 8, ಇಲ್ಲಿ 0. ಓಕೆ, 11 ಎಷ್ಟಲೇ? ಈಗ 11 7ಲೇ 77. ಶೇಷ ಎಷ್ಟು ಉಳಿತ್ರಿ? 3 ಶೇಷ ಉಳಿತು. ಓಕೆ, ನಾವು ಇದೇ ರೀತಿ ಆನ್ಸರ್ಸ್ ಗಳನ್ನ ಹಿಂದೆ ಬರೀತಿದ್ದೇವೆ. ಸಂಧಿಸುತ್ತವೆ ಅಂತಂದಾಗ ಇಲ್ಲಿ ಕೂಡ ಅದೇ ಸೇಮ್ ಆನ್ಸರ್, ಅದೇ ಟೈಪ್ ಬರೀನು. ಹೆಂಗ್ ಬರೀತೀವಿ ಆನ್ಸರ್ ಅಂತಂದ್ರ ನೋಡ್ರಿ, 27 3/11 21st 2nd 3rd ಈ ತರ ಬರೀಬೇಕು. 27 3/11 ಎಷ್ಟು ಗಂಟೆ ಆಗಿರೋದು? 4 ಗಂಟೆ ಆಗಿ. ಟೋಟಲ್ ವ್ಯಾಲ್ಯೂ ಅದ್ರಾಗಿರ್ತದ ನಿಮಿಷಗಳು, ಮಿನಿಟ್, ನಿಮಿಷ. 4:27 3/11ಕ್ಕೆ ಏನಿರ್ತದ ಅಂತಂದ್ರ ಎರಡು ಮುಳ್ಳುಗಳು ಏನಿರ್ತಾವ? ಒಂದರ ಮೇಲೆ ಒಂದಲ್ಲ, ಸರಳ ರೇಖೆ ಆಗಿರುತ್ತವೆ. ನೋಡ್ರಿ, 4:27 ಅಂತಂದ. ಓಕೆ, 4:27. 4 ಮತ್ತು 5 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಒಂದರ ಸರಳ ರೇಖೆ ಆಗಿರುತ್ತವೆ? 4:27ಕ್ಕೆ ಏನಾಗಿರ್ತಾರೆ? ಸರಳ ರೇಖೆ ಆಗಿರ್ತದೆ. ಓಕೆ, 4 ಮತ್ತು 5 ಗಂಟೆ ಮಧ್ಯ 20. ಎಸ್, ಸಾರಿ. ಓಕೆ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯ್ತು. ಓಕೆ, ಕ್ಯಾಲ್ಕುಲೇಷನ್ ನಾವು ಇಲ್ಲಿ ಡಬಲ್ ಮಾಡ್ಕೊಂಡಿಲ್ಲ. ಓಕೆ, ಲಕ್ಷ ಕೊಡ್ರಿ. 120 ಪ್ಲಸ್ ಎಷ್ಟ್ರಿ? 80 300 ಆಯ್ತು. ಈ 2 ಹಚ್ಚಿ ಕಡೆ ತಗೋಬೇಕಲ್ಲ. ಓಕೆ, 2 ಹಚ್ಚಿ ಕಡೆ ತಗೋಬೇಕು. 30 ಇಂಟು 2 ಅಂತಂದಾಗ 600 ಆಯ್ತು. ಓಕೆ, ಯಾವಾಗ್ಲೂ ಲಕ್ಷ ಇರ್ಬೇಕ್ರಿ. ನಾವು ತಪ್ಪು ಮಾಡ್ಬೋದು, ನೀವು ತಪ್ಪು ಮಾಡಕ್ ಹೋಗ್ಬಾರ್ದು ಎಕ್ಸಾಮ್ಸ್ ಅಲ್ಲಿ. 300 ಆಯ್ತು. 300 ಡಬಲ್ ಎದಕ್ಕ? 2 ಹಚ್ಚಿ ಕಡೆ ಬಂದಾಗ ಓರೆ ಗುಣಾಕಾರ ಆಗ್ತದ. ಇದಕ್ಕೆ ಏನ್ ಮಾಡ್ಬೇಕು? ನಾವು 11ರಲ್ಲೇ ಭಾಗ ಮಾಡ್ಬೇಕು. ಈಗ 11 ಎಷ್ಟಲೇ? 11 5ಲೇ 55. ಏನ್ ಶೇಷ ಉಳಿತು? 5 ಶೇಷ ಉಳಿತು. ಇಲ್ಲೇನಾಯ್ತ್ರಿ? 0. ಈಗ ಎಷ್ಟು? 11 ಎಷ್ಟಲೇ? 11 4ಲೇ 44. ಶೇಷ ಉಳಿತು 6. ಆನ್ಸರ್ ಹೆಂಗ್ ಬರಿತೀವಿ? ಎಸ್, 54 6/11.
11 ಎಷ್ಟು ಗಂಟೆ ಆಗಿ ಸಮಯ ಅದ್ರಿ ಸ್ಟಾರ್ಟಿಂಗ್ ಟೈಮ್ 4 ಗಂಟೆ ಆಗಿ. ಟೋಟಲ್ ಆನ್ಸರ್ ಎದುರಾಗಿರ್ತದ ನಿಮಿಷಗಳು ನೋಡ್ರಿ 4:54 ಓಕೆ ಎಕ್ಸಾಕ್ಟ್ಲಿ ಇಲ್ಲ ಅದ ಎರಡು ಮುಳ್ಳುಗಳು ಏನಿರ್ತಾವ್ರಿ ಸರಳ ರೇಖೆ ಆಗಿರುತ್ತವೆ. ಸರಳ ರೇಖೆ ಎರಡು ಮುಳ್ಳುಗಳ ನಡುವಿನ ಕೋನ ಏನಾಗಿರ್ಬೇಕು 180 ಡಿಗ್ರಿ ಆಗಿರ್ಬೇಕು, 180 ಡಿಗ್ರಿ ಆಗಿರ್ಬೇಕು. ಲಕ್ಷ ಕೊಡ್ರಿ, ರಾಂಗ್ ಮಾಡಬಾರ್ದು. ಓಕೆ ಕರೆಕ್ಟ್ ಆಗಿ ಮಾಡ್ಬೇಕು, ಯಾವ್ದು ವ್ಯಾಲ್ಯೂ ಮಿಸ್ ಆಗಬಾರ್ದು. ಓಕೆ ನೆಕ್ಸ್ಟ್ ಕ್ವಶನ್ ಅದೇ ತರ ಅದ ನೋಡ್ರಿ, ಇದನ್ನ ಮಾಡೋಣ. ಸೇಮ್ 11/2 m is equal to ಏನು 30 h ಪ್ಲಸ್ ಆರ್ ಮೈನಸ್ ಥೀಟಾ. 11/2 m equal to 30 h ಪ್ಲಸ್ ಆರ್ ಮೈನಸ್ ಥೀಟಾ. ಇಲ್ಲಿ m ವ್ಯಾಲ್ಯೂ ಕಂಡುಹಿಡಿಬೇಕು. ಸೇಮ್ ಅದೇ ತರ 30 h. h ಅಂತಂದ್ರೆ ಏನ್ರಿ 30 h ಅಂತಂದ್ರ ಗಂಟೆ ಎಷ್ಟು ಗಂಟೆ ಇಂಟು 1. ಸರಳ ರೇಖೆ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ 180 ಡಿಗ್ರಿ ಆಗಿತ್ತು. ಓಕೆ ಇದು 30 ಇಂಟು 1 ಪ್ಲಸ್ 30 ಇಂಟು 1 30 ಆಯ್ತು, ಆಮೇಲೆ ಪ್ಲಸ್ 180 ಡಿಗ್ರಿ. ಓಕೆ 180ಕ್ಕೆ 30 ಕೂಡಿಸ್ರಿ ಎಷ್ಟಾಯ್ತು 210 ಆಯ್ತು, 210 ಆಯ್ತು. ಓಕೆ ಈ 210ಕ್ಕೆ ಡಿವೈಡ್ ಮಾಡಬಾರ್ದು, ಇನ್ನ ಮಾಡಿದ ಮಿಸ್ಟೇಕ್ ಅದೇ, ನೀವು ಕೂಡ ಮಾಡಬಾರ್ದು. ಈ ಎರಡು ಅಚ್ಚಿ ಕಡೆ ತಗೊಂಡಾಗ ಓರೆ ಗುಣಾಕಾರ ಆಗುತ್ತಾ ಇಂಟು 2 ಆಗುತ್ತೆ. 210 ಡಬಲ್ ಎಷ್ಟ್ರಿ 21 ಡಬಲ್ 42, ಇಲ್ಲೊಂದು 0 ಅದು ಕರೆಕ್ಟ್ ರೀ. ಅಥವಾ 2 1 2 2 2 4 ಇಲ್ಲೊಂದು 0 ಅದ. ಡಿವೈಡೆಡ್ ಬೈ ಏನು ಅಂತಂದ್ರ 11. ಓಕೆ ಅದಕ್ಕೆ 11 ಈಚೆ ಕಡೆ ಬಂದಾಗ ಭಾಗಾಕಾರ ಆಗುತ್ತೆ. ನೆಕ್ಸ್ಟ್ 11 ಮೂರ್ಲೆ 33, 11 ಮೂರ್ಲೆ 33. ಓಕೆ ಇದನ್ನ 12 ಅನ್ಕೋತೀವಿ. ಇಲ್ಲೇನ್ ಬಂತ್ರಿ 9, ಇದು 0, ಇದು 0 ತಗೊಂಡಾಗ 90 ಆಯ್ತು. 11 ಎಷ್ಟಲೇ ಈಗ 11 8ಲೆ 88, ಶೇಷ ಉಳಿತು 2. ಓಕೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಗೊತ್ತೈತ್ರಿ. 11 ಮೂರ್ಲೆ 33, 9 ಉಳಿತು, ಈ 0 ತಗೊಂಡ 90 ಆಯ್ತು, 11 8ಲೆ 88, 2 ಶೇಷ ಉಳಿತು. ಈಗ ನಾವು ಆನ್ಸರ್ ಹೆಂಗ್ ಬರೀತಿದ್ವಿ ಅದೇ ತರ ಸೇಮ್ ಮಿಶ್ರ ಭಿನ್ನ ರಾಶಿ ಒಳಗೆ ಬರಿಬೇಕು. 38 2/11 ಎಷ್ಟು ಗಂಟೆ ಆಗಿ ಸ್ಟಾರ್ಟಿಂಗ್ ಟೈಮ್ 1 ಗಂಟೆ ಆಗಿ. ಓಕೆ 1:38 2/11 ನಿಮಿಷಗಳಿಗೆ ಎರಡು ಮುಳ್ಳುಗಳು ಏನಾಗಿರ್ತಾವ ಸರಳ ರೇಖೆ ಆಗಿರ್ತಾವ್ರಿ. 1:38ಕ್ಕೆ ಇಲ್ಲಿ ಎರಡು ಮುಳ್ಳುಗಳು ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಏನಾಗಿರ್ತಾವ ಸ್ಟ್ರೇಟ್ ಲೈನ್ ಆಗಿರ್ತಾವ ಈ ತರ. ಓಕೆ ಇದನ್ನ ನಾವು ಕಂಡುಹಿಡಿಯತ್ತೀವಿ. ಈ ವ್ಯಾಲ್ಯೂ ನಮಗೆ ಕೇಳತ್ತಾನ 1:38 2/11. ಅದೇ ತರ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಓಕೆ 2 ಮತ್ತು 3 ಗಂಟೆ ಮಧ್ಯೆ ಎಷ್ಟು ಗಂಟೆ ಆದಾಗ ಓಕೆ ಎರಡು ಮುಳ್ಳುಗಳು ಒಂದರ ಸರಳ ರೇಖೆ ಆಗಿರುತ್ತವೆ ನೀವು ಕಂಡಿಡ್ರಿ. ಓಕೆ ನೆಕ್ಸ್ಟ್ ನಾವು ಮಾಡೋಣ 3 ಮತ್ತು 4 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸರಳ ರೇಖೆ ಆಗಿರುತ್ತವೆ. ಇಲ್ಲಿ 3 ಮತ್ತು 4 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಕಂಡುಹಿಡ್ಕೊಳ್ಳೋದು. ಇದು ನೀವೇ ಟ್ರೈ ಮಾಡ್ರಿ, ಆರಾಮ್ಸೆ ಬರ್ತದೆ ಆನ್ಸರ್ ಕೂಲಾಗಿ. ಏನ್ ಫಾರ್ಮುಲಾ 11/2 m ಈಕ್ವಲ್ ಟು 30 h ಪ್ಲಸ್ ಆರ್ ಮೈನಸ್ ಥೀಟಾ. ಥೀಟಾ ಇಸ್ ಈಕ್ವಲ್ ಟು ಸರಳ ರೇಖೆ ಅಂದಾಗ ಏನಿರ್ತದ 180 ಡಿಗ್ರಿ ಇರ್ತದ, 180 ಡಿಗ್ರಿ ಹಾಕೋಣ. 11/2 m ವ್ಯಾಲ್ಯೂ ಕಂಡು ಹಿಡಿಬೇಕಾಗ್ಯದ 30 ಅದ, h ಅಂತಂದ್ರೆ ಏನದ್ರಿ 3 ಗಂಟೆ ಅದ, ಪ್ಲಸ್ ಎಷ್ಟು 180 ಅದ. ಓಕೆ ನೋಡ್ರಿ 30 ಇಂಟು 3 ಅಂದ್ರೆ ಎಷ್ಟಾಯ್ತು 30 ಇಂಟು 3 ಅಂದ್ರ 90 ಆಯ್ತು, ಪ್ಲಸ್ 180 ಆಯ್ತು. ಕರೆಕ್ಟ್ ರೀ. ಇವು ಎರಡು ಕೂಡ್ಸರಿ ಎಷ್ಟಾಯ್ತು 270 ಆಯ್ತ್ರಿ. 10 ಈ ಕಡೆ ಹಾಕ್ರಿ 100 ಆಯ್ತು, ಇಲ್ಲಿ 170 ಟೋಟಲ್ ಕೂಡಿಸ್ರಿ 270 ಆಯ್ತು. ಓಕೆ ಈ 270 ಇದನ್ನ 2 ಈಚೆ ಕಡೆ ತಗೊಳ್ಳೋದು ಮರಿಬಾರ್ದ್ರಿ, ಓರೆ ಗುಣಾಕಾರ ಆಗುತ್ತ ಇಂಟು 2. ಈ 270 ಡಬಲ್ 270 ಡಬಲ್ ಏನಾಗ್ತದೆ 27 2ಲೆ 54, ಇದೊಂದು 0 ಡಿವೈಡೆಡ್ ಬೈ ಏನು ಅಂದ್ರೆ 11. ಸಿಂಪಲ್ ಭಾಗಾಕಾರ 11ರಲ್ಲಿ 11 4ಲೆ 44 ರೀ. ಯಾಕಂದ್ರೆ 11 5ಲೆ 55 ಆಗುತ್ತೆ, 54ಕ್ಕಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ 11 4ಲೆ 44 ಎಷ್ಟು ಉಳಿತಂದ್ರೆ ಇಲ್ಲಿ 10 ಉಳಿತು. ಈ 0 ತಗೊಂಡಾಗ 100 ಆಯ್ತು. 11 ಎಷ್ಟಲೇ ಈಗ 11 9ಲೆ 99, ಶೇಷ 1 ಉಳಿತು. ಶೇಷ 1 ಉಳಿತು. ಇದನ್ನ ಆನ್ಸರ್ ನಾವು ಹೆಂಗ್ ಬರಿಬಹುದಂದ್ರೆ ಈಗ ಲಕ್ಷ ಕೊಡ್ರಿ. ಓಕೆ ಆನ್ಸರ್ ಬರಿಬಹುದು ನಾವು. ಇಲ್ಲಿ ಬರಿತೀನಿ
49 ನೋಡ್ರಿ ಸ್ವಲ್ಪ ಈ ಕಡೆ ಮೇಲ್ಗಡೆ ತಗೊಂಡ್ ಬರೀ. ಓಕೆ ನೋಡ್ರಿ 49 1/11 ಎಷ್ಟು ಗಂಟೆ ಆಗಿ ಸ್ಟಾರ್ಟಿಂಗ್ ಟೈಮ್ 3 ಗಂಟೆ ಆಗಿ 3:49 1/11 ನಿಮಿಷಗಳಿಗೆ ಎರಡು ಮುಳ್ಳುಗಳು ಏನಾಗಿರ್ತಾವ ಅಂತಂದ್ರ ಸರಳ ರೇಖೆಯಲ್ಲಿರುತ್ತವೆ. ಗೊತ್ತಾಗ್ಬೇಕು. ಇನ್ನೊಮ್ಮೆ ರಿವಿಷನ್ ಮಾಡೋನು ಫಾಸ್ಟ್ ಆಗಿ ಗೊತ್ತಾಗ್ಬೇಕ್ರಿ. ಓಕೆ 11/2 m 30h ಪ್ಲಸ್ ಆರ್ ಮೈನಸ್ ಥೀಟಾ. ಈ ಟಾಪಿಕ್ ಮುಗಿಯುವವರೆಗೂ ಕೂಡ ಈ ಫಾರ್ಮುಲಾವನ್ನ ನೆನಪಿಟ್ಟುಕೊಳ್ಳಬೇಕು. ಓಕೆ ಗಡಿಯಾರದಲ್ಲಿ 4 ಮತ್ತು 5 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ ಅಂತಂದಾಗ ಥೀಟಾ ವ್ಯಾಲ್ಯೂ ಏನಾಗ್ಬೇಕು ನಾವು 180 ಡಿಗ್ರಿ ಹಾಕ್ಬೇಕು. ನೋಡ್ರಿ 11/2 m = 30h ಪ್ಲಸ್ ಆರ್ ಮೈನಸ್ ಥೀಟಾ ಅದ ಪ್ಲಸ್ 180 ಹಾಕ್ಬೇಕು. ಕ್ಯಾಲ್ಕುಲೇಷನ್ ಮಾಡಿದಾಗ ಏನ್ ಬಂತು 4:54 6/11 ನಿಮಿಷಗಳಿಗೆ ಏನಾಗಿರ್ತಾರೆ ಎರಡು ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ. ಅದೇ ತರ ಏನದ 1 ಮತ್ತು 2 ಗಂಟೆ ಮಧ್ಯ ಯಾವಾಗ ಸರಳ ರೇಖೆ ಇರ್ತದ ಅಂತಂದ್ರೆ 1:38 2/11 ನಿಮಿಷಗಳಿರ್ತದ. ಈ ಕ್ವಶನ್ ನೀವೇ ಟ್ರೈ ಮಾಡ್ರಿ, ಆನ್ಸರ್ ಬರ್ತದ, ಕಮೆಂಟ್ ಮಾಡ್ರಿ. ಆಮೇಲೆ 3 ಮತ್ತು 4 ಗಂಟೆ ಮಧ್ಯ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಏನಿರ್ಬೇಕು ಸರಳ ರೇಖೆಯಲ್ಲಿ ಇರಬೇಕು. ಯಾವಾಗಿರ್ತಾವ ಅಂದ್ರೆ 3 ಗಂಟೆ ಆಗಿ 49 1/11 ನಿಮಿಷಗಳಿಗೆ ಏನಿರ್ತಾರೆ ಎರಡು ಮುಳ್ಳುಗಳು ಸರಳ ರೇಖೆಯಲ್ಲಿ ಇರುತ್ತವೆ. ಓಕೆ ನೆಕ್ಸ್ಟ್. ಓಕೆ ಥ್ಯಾಂಕ್ ಯು ವೆರಿ ಮಚ್. ನೋಡ್ರಿ ಯಾವಾಗ್ಲೂ ಯಾವಾಗ್ಲೂ ಏನಂತಂದ್ರ ಪಾರ್ಟ್ 1 ನೋಡ್ರಿ, ಫಸ್ಟ್ ಪಾರ್ಟ್, ಆಮೇಲೆ ಇದು ಸೆಕೆಂಡ್ ಪಾರ್ಟ್ ಅದ. ಇದನ್ನು ನೋಡ್ರಿ. ಆಮೇಲೆ ನಿಮ್ಗೆ ವಿಡಿಯೋ ಇಷ್ಟ ಆಯ್ತಂದ್ರ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಓಕೆ ನೀವು ಓದಬೇಕು ಅಂತಂದ್ರೆ ಸಮಯವನ್ನು ಕೊಡಬೇಕು. ಓಕೆ ಸಮಯಕ್ಕೆ ಸಮಯ ಕೊಟ್ಟಾಗ ನಿಮ್ಮ ಸಮಯ ಬರುತ್ತದೆ ಅಂತ. ವಕ್ತ್ಕೋ ವಕ್ತ್ ದೋ ಜನ ಆಪ್ಕ ವಕ್ತ್ ಆಯೇಗಾ ಅಂತ. ಓಕೆ ಅದಕ್ಕೆ ಸಮಯಕ್ಕೆ ಸಮಯವನ್ನು ಕೊಡ್ರಿ. ಅವಾಗ ನಿಮ್ದು ಒಂದು ಟೈಮ್ ಬರ್ತದ. ನಿಮ್ಮಲ್ಲಿ ಯಾರಾದ್ರೂ ಬರಬೇಕು ಅಂತಂದ್ರ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ಆ ರೀತಿ ರೆಡಿ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.